ಕೊನೆಗೂ ಕೂಡ ಸಾವನ್ನ ಗೆದ್ದು ಬಂದಿದೆ ಕಂದಮ್ಮ ಸಾತ್ವಿಕ್. 20 ಗಂಟೆಗಳ ರಕ್ಷಣಾ ಕಾರ್ಯಾಚರಣೆ ಈಗ ಸಕ್ಸಸ್ ಆಗಿದೆ. ನಿನ್ನೆ ಸಂಜೆಯಿಂದ ಕೂಡ ಸತತವಾಗಿ 20 ಗಂಟೆಗಳ ಕಾಲ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಮಗುವನ್ನ ಹೊರತೆಗೆದಿದ್ದಾರೆ ರಕ್ಷಣಾ ಸಿಬ್ಬಂದಿ. ಬೋರ್ವೆಲ್ನಿಂದ ಮಗುವನ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ. ಇಂಡಿ ತಾಲೂಕು ಆಸ್ಪತ್ರೆಗೆ ಕಂದಮ್ಮನನ್ನ ಈಗಾಗಲೇ ರವಾನೆ ಮಾಡಿದ್ದಾರೆ. ಚಿಕಿತ್ಸೆಗಾಗಿ ಇಂಡಿ ತಾಲೂಕು ಆಸ್ಪತ್ರೆಗೆ ಮಗುವನ್ನ ಕಳುಹಿಸಿಕೊಡಲಾಗಿದೆ. ನಿನ್ನೆ ಸಂಜೆ ಮಗು ಬೋರ್ವೆಲ್ಗೆ ಬಿದ್ದಿತ್ತು. 20 ಅಡಿ ಆಳದಲ್ಲಿ ಬಿದ್ದಂಥ ಮಗುವನ್ನ ರಕ್ಷಣೆ ಮಾಡೋದಕ್ಕೆ ನಿನ್ನೆಯಿಂದ ಕೂಡ NDRF SDRF ಸಿಬ್ಬಂದಿ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರು. ಇವತ್ತು ಕೂಡ ಕ್ಷಣಕ್ಕೂ ಒಂದು ರೀತಿಯಾಗಿ ಆತಂಕವನ್ನು ಹುಟ್ಟಾಕ್ತಾ ಇತ್ತು. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ NDRF ಹಾಗೂ SDRF ಸಿಬ್ಬಂದಿ ಸೇರಿದಂತೆ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಈಗಾಗಲೇ ಇಂಡಿ ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಮಗುವನ್ನ ಕಳುಹಿಸಿಕೊಡಲಾಗಿದೆ. ಒಂದೂವರೆ ವರ್ಷದ ಸಾತ್ವಿಕ್ ನಿನ್ನೆ ಸಂಜೆ ಬೋರ್ವೆಲ್ಗೆ ಬಿದ್ದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕವೇ ಅತ್ತ ಚಿತ್ತವನ್ನ ನೆಟ್ಟಿತ್ತು. ಮಗುವನ್ನ ಆದಷ್ಟು ಬೇಗ ರಕ್ಷಣೆ ಮಾಡಬೇಕು ಅಂತ ಕೋಟ್ಯಾನುಕೋಟಿ ಕನ್ನಡಿಗರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಆ ಒಂದು ಆಪರೇಷನ್ ಸಾತ್ವಿಕ್ ಈಗ ಸಕ್ಸಸ್ ಆಗಿದೆ. NDRF ಹಾಗೂ SDRF ಸಿಬ್ಬಂದಿ ಇರ್ಬೋದು, ಪೊಲೀಸರು ಇರ್ಬೋದು, ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲರೂ ಕೂಡ ಅಲ್ಲೇ ಇದ್ರು. ವೈದ್ಯಕೀಯ ಸಿಬ್ಬಂದಿ ಕೂಡ ಇದ್ರು. ಎಲ್ಲರೂ ಕೂಡ ಈ ಒಂದು ಸಾತ್ವಿಕನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು. ಸತತವಾಗಿ 20 ಗಂಟೆಗಳ ಕಾಲ ನಡೆದಂಥ ಕಾರ್ಯಾಚರಣೆ. 20 ಅಡಿ ಆಳದಲ್ಲಿ ಸಿಲುಕಿದ್ದಂಥ ಮಗು ಸಾತ್ವಿಕ್ ಏನಿದ್ದಾನೆ ಹಂತವಾಗಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದೇ ಸುಳಿವು ಸಿಗ್ತಾ ಇತ್ತು. ಮಗುವಿನ ಕಾಲಿನ ಚಲನವಲನಗಳು ಕಾಣಿಸ್ತಾ ಇತ್ತು. ಅದಾದ ಬಳಿಕ 15 ಅಡಿ ಆಳಕ್ಕೆ ಕೊರೆದಂತಹ ಸಂದರ್ಭದಲ್ಲಿ ಮಗು ಅಳ್ತಾ ಇದೆ ಅನ್ನುವಂತಹ ಶಬ್ದ ಕೇಳ್ತಾ ಇದ್ದಂತೆ ಎಲ್ರಿಗೂ ಕೂಡ ಒಂದು ಭರವಸೆ ಬಂತು. ಅದರಲ್ಲೂ ಕೂಡ ಅವರ ಅಪ್ಪ ಅಮ್ಮನಿಗೆ ಬಂದಂಥ ಭರವಸೆ, ಅದು ನನ್ನ ಮಗ ಬದುಕಿದ್ದಾನೆ ಅನ್ನುವಂಥ ಭರವಸೆ ಬರ್ತಾ ಇದ್ದಂತೆ ಎಲ್ಲರ ಮೊಗದಲ್ಲೂ ಕೂಡ ಸಂತಸ ಕಂಡು ಬಂತು. ಇನ್ನು 5 ಇಂಚು ಇದ್ದಂಥ ಸಂದರ್ಭದಲ್ಲಂತೂ ಒಂದು ರೀತಿಯಾಗಿ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು NDRF ಹಾಗೂ SDRF ಸಿಬ್ಬಂದಿಗೆ. ಯಾಕೆಂದರೆ ಆ ಕಲ್ಲನ್ನು ಕೊರೆಯುವಂಥ ಸಂದರ್ಭದಲ್ಲಿ ಕಲ್ಲು ಬ್ರೇಕ್ ಆಗಬಾರ್ದು ಅಥವಾ ಮಣ್ಣು ಕೆಳಗಡೆ ಉದುರಬಾರ್ದು, ಆ ರೀತಿಯಾಗಿ ಅಲ್ಲಿ ಕೊರಿಬೇಕಾಗುತ್ತೆ. ಇನ್ನು 7 ಇಂಚು ಆ ರಂಧ್ರವನ್ನು ಕೊರೆದ್ರೂ ಕೂಡ ಮಗುವನ್ನು ಹೊರ ತೆಗೆಯೋದಕ್ಕೆ ಒಂದು ರೀತಿ ಕಷ್ಟ ಆಯಿತು. ಮಗುವಿನಗಿಂತ ಆ ರಂಧ್ರ ಬಹಳ ಸಣ್ಣಕ್ಕಿತ್ತು ಅನ್ನುವಂಥ ಕಾರಣಕ್ಕಾಗಿ ಅದಾದ ಬಳಿಕ ಮತ್ತೆ ಆ ಬೋರ್ವೆಲ್ನ ಪೈಪ್ ಏನಿದೆ, ಕಬ್ಬಿಣದ ಪೈಪ್, ಅದನ್ನು ಕೂಡ ತುಂಡಿರಿಸಿ ಈಗ ಮಗುವನ್ನು ಆಚೆ ತೆಗೆದಿದ್ದಾರೆ. ಮಗುವನ್ನು ಇಂಡಿ ತಾಲೂಕಿನ ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಲಾಗಿದೆ. ಮಗು ಈಗ ಸುರಕ್ಷಿತವಾಗಿದೆ. ಆ್ಯಕ್ಟಿವ್ ಆಗಿದ್ದಂಥ ಮಗು ಅನಿಸುತ್ತೆ. ಹಾಗಾಗಿ 20 ಗಂಟೆಗಳ ಕಾಲ ಬೋರ್ವೆಲ್ನಲ್ಲಿ ಸಿಲುಕಿದ್ರು ಕೂಡ ಆ ರೀತಿಯಾಗಿ ಒಂದು ರೀತಿ ಕಾಲು ಅಲ್ಲಾಡಿಸೋದಿರ್ಬೋದು, ಆ ರೀತಿ ಆ ಮುಖವನ್ನು ನೋಡ್ತಾ ಇದ್ರೆ ಒಂದು ರೀತಿಯಾಗಿ ಸಂತಸ ಆಗುತ್ತೆ. ಆ್ಯಕ್ಟಿವ್ ಆಗಿದ್ದಾನೆ, ಸುರಕ್ಷಿತವಾಗಿದ್ದಾನೆ ಅನ್ನುವಂಥ ಭರವಸೆ ಎಲ್ರಿಗೂ ಕೂಡ ಮೂಡ್ತಾ ಇದೆ. ಹಾಗಾಗಿ ಈಗಾಗಲೇ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ. ಯಾಕೆಂದರೆ 20 ಗಂಟೆಯಿಂದ ಕೂಡ ಸರಿಯಾದ ಗಾಳಿ ಬೆಳಕು ಇಲ್ಲದೆ ಇರೋದ್ರಿಂದ ಮಗುವಿಗೆ ಒಂದು ರೀತಿಯಾಗಿ ಪ್ರಥಮ ಚಿಕಿತ್ಸೆಯ ಅವಶ್ಯಕತೆ ಇದ್ದೇ ಇರುತ್ತೆ. ಆಕ್ಸಿಜನ್ನ ಕೊರತೆ ಕೂಡ ಉಂಟಾಗಿರುತ್ತೆ. ಹಾಗಾಗಿ ಏನಾಗಿದೆ ಅನ್ನುವಂಥ ತಪಾಸಣೆಯನ್ನು ಮಾಡಿ ಮಗುವಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗುತ್ತೆ. ಒಂದು ರೀತಿಯಾಗಿ ಅಪರೂಪದ ಕೇಸ್ ಇದು ಅಂತಲೇ ಹೇಳ್ಬೋದು.
ಸಕ್ಸಸ್ ಕಂಡಿರುವಂಥದ್ದು. ಈ ಹಿಂದೆ ಕೂಡ ವಿಜಯಪುರದಲ್ಲಿ 2 ಬಾರಿ ಇಂಥದ್ದೇ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ NDRF SDRF ಸಿಬ್ಬಂದಿ ವಾರಗಟ್ಟಲೆ ಕಾರ್ಯಾಚರಣೆ ಮಾಡಿದರು. ಆದರೆ 2 ಮಕ್ಕಳು ಕೂಡ ಮೃತಪಟ್ಟಿದ್ರು. ಆದರೆ ಈ ಒಂದು ಕಾರ್ಯಾಚರಣೆ ಸಕ್ಸಸ್ ತಂದಿರುವಂಥದ್ದು ಇಡೀ ರಾಜ್ಯಕ್ಕೆ ಒಂದು ರೀತಿಯಾಗಿ ಸಂತಸ. ಯಾಕೆಂದರೆ ಆ ಮಗುವಿನ ತಂದೆ ತಾಯಿಯ ಮೊಗದಲ್ಲಿ ಕೂಡ ಸಂತಸ ವ್ಯಕ್ತವಾಗ್ತಾ ಇದೆ. ಆ ಮಗುವನ್ನು ರಕ್ಷಣೆ ಮಾಡಿದಂಥ ಹೆಮ್ಮೆ ಕೂಡ ಅಲ್ಲಿದ್ದಂಥ ನಿನ್ನೆಯಿಂದ ಬೀಡು ಬಿಟ್ಟಿದ್ದಂಥ ತಂಡಗಳಿಗೆ ಒಂದು ರೀತಿ NDRF ಇರ್ಬೋದು, SDRF ಇರ್ಬೋದು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಅಗ್ನಿಶಾಮಕ ದಳ ಸಿಬ್ಬಂದಿ, ಅದೇ ರೀತಿಯಾಗಿ ವೈದ್ಯಕೀಯ ಸಿಬ್ಬಂದಿ ಇವರೆಲ್ಲರೂ ಕೂಡ ಕಾದು ನೋಡ್ತಾ ಇದ್ರು ಯಾವಾಗ ಮಗುವನ್ನು ಹೊರತೆಗೆಯಲಾಗುತ್ತೆ ಅಂತ. ಪ್ರತಿಯೊಂದು ಹಂತದ ಕಾರ್ಯಾಚರಣೆಯ ಸಂದರ್ಭದಲ್ಲೂ ಕೂಡ ಒಂದು ರೀತಿಯ ಆತಂಕ ಇತ್ತು. ಎಲ್ಲಿ ಆ ಕಲ್ಲು ಬಂಡೆ ಬ್ರೇಕ್ ಆಗಿಬಿಡುತ್ತೋ ಅಥವಾ ಮಣ್ಣು ಆ ಮಗುವಿನ ಮೈ ಮೇಲೆ ಉದುರು ಬಿಡುತ್ತೋ, ಹಾಗೇನಾದರೂ ಸಾಧ್ಯತೆಗಳಿತ್ತು ಅಂದರೆ ಅಂಥ ಸಂದರ್ಭದಲ್ಲಿ ಮಣ್ಣು ಉದುರುತ್ತಾ ಬಂತು ಅಂದರೆ ಮಗುವಿನ ಮೇಲೇ ಉದುರು ಬಿಡುತ್ತೆ. ಆಗ ಮಗು ಬದುಕುವಂಥ ಸಾಧ್ಯತೆ ಇರಲ್ಲ. ಹಾಗಾಗಿ ಮಗುವನ್ನು ಸುರಕ್ಷಿತವಾಗಿ ಆಚೆ ತೆಗಿಬೇಕು ಅಂತ ಅಂದರೆ ಬಹಳ ನಿಧಾನವಾಗಾದರೂ ಕೂಡ ಸುರಕ್ಷಾ ಕ್ರಮಗಳನ್ನು ತೆಗೆದುಕೊಂಡು ಈ ಒಂದು ಮಗುವನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಸಿಬ್ಬಂದಿ ಸಕ್ಸಸ್ಸನ್ನು ಕಂಡಿದ್ದಾರೆ. ನಿಜಕ್ಕೂ ಕೂಡ ಎಲ್ಲರಲ್ಲೂ ಒಂದು ರೀತಿಯಾಗಿ ಸಂತಸ. ನಿನ್ನೆಯಿಂದ ಕೂಡ ಎಲ್ಲರೂ ಎದುರು ನೋಡ್ತಾ ಇದ್ರು ಮಗುವನ್ನು ಯಾವಾಗ ಆಚೆ ತೆಗಿತಾರೆ ಅಂತ. ಮಗು ಅಳುವಂಥ ಶಬ್ದ ಕೇಳ್ತಾ ಇದ್ದಂತೆ ಮಗು ಬದುಕಿದೆ ಅನ್ನುವಂಥ ಭರವಸೆ ಬಂತು. ಅಲ್ಲಿವರೆಗೂ ಕೂಡ ಮಗುವಿನ ಕತೆ ಏನಪ್ಪ, 20 ಅಡಿ ಒಳಗಡೆ ಬಿದ್ದಿದೆ, ಮಗು ಏನಾಗಿರ್ಬೋದು ಅನ್ನುವಂಥ ಆತಂಕ ಇತ್ತು. ಆದರೆ ಮಗು ಯಾವಾಗ ಅಳ್ತೋ, ಓ ಮಗು ಬದುಕಿದೆ, ಸುರಕ್ಷಿತವಾಗಿ ನಾವು ಹೊರಗಡೆ ತೆಗಿಬೋದು, ಮಗು ಅಳ್ತಾ ಇದೆ, ಆ ಅಳುವನ್ನು ನಿಲ್ಲಿಸೋದಕ್ಕೂ ಮುಂಚೆ ಅಥವಾ ಮೂರ್ಛೆ ಹೋಗೋದಕ್ಕೂ ಮುಂಚೆ ತೆಗಿಬೇಕು ಅಂತ. ಮಗು ಎಲ್ಲಿವರೆಗೂ ಅಳ್ತಾ ಇತ್ತು ಅಂದರೆ ಈ ರೀತಿ ಹೊರಗಡೆ ಆಚೆ ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಆಗ್ತಿದೆ. ಅಂದರೆ ಆ್ಯಕ್ಟಿವ್ ಆಗಿರುವಂಥ ಸಾತ್ವಿಕ್ ಈಗಾಗಲೇ ಅವರ ತಾಯಿ ಕೂಡ ಹೇಳ್ತಾ ಇದ್ರು, ನಾವು ಮಗುವನ್ನು ಹೊರ ತೆಗಿತಾ ಇದ್ದಂತೆಯೇ ಮಗುವಿಗೆ ನೆಕ್ಸ್ಟ್ ಮಾಡುವಂಥದ್ದೇ ಮರುನಾಮಕರಣ ಅಂತ. ದೇವರ ಹೆಸರಲ್ಲಿ, ಸಿದ್ಧಲಿಂಗ ದೇವರ ಹೆಸರಲ್ಲಿ ನಾಮಕರಣವನ್ನು ಮಾಡಬೇಕು, ಸಾತ್ವಿಕ್ ಬದಲಿಗೆ ಸಿದ್ಧಲಿಂಗ ಅನ್ನುವಂಥ ಹೆಸರು ಇಡಬೇಕು ಅಂತ ಕೂಡ ಈಗಾಗಲೇ ಕುಟುಂಬಸ್ಥರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಮಗುವಿನ ಪ್ರಥಮ ಚಿಕಿತ್ಸೆಗಾಗಿ ಇಂಡಿ ತಾಲೂಕಿನ ಆಸ್ಪತ್ರೆಗೆ ಮಗುವನ್ನು ಶಿಫ್ಟ್ ಮಾಡಲಾಗಿದೆ. ಬೋರ್ವೆಲ್ನಿಂದ ಮಗುವನ್ನು ತೆಗೆದಿರೋದ್ರಿಂದ ಪ್ರತಿಯೊಬ್ಬರ ಮೊಗದಲ್ಲೂ ಕೂಡ ಸಂತಸ ವ್ಯಕ್ತವಾಗ್ತಾ ಇದೆ. ಹಂತದಲ್ಲೂ ಕೂಡ ಕಾರ್ಯಾಚರಣೆ ಏನಾಗ್ಬಿಡುತ್ತೋ ಅನ್ನುವಂಥ ಆತಂಕ ಇತ್ತು. ಯಾಕೆಂದರೆ ಈ ಹಿಂದಿನ ಕೇಸ್ಗಳೆಲ್ಲ ಮಕ್ಕಳು ಬದುಕಿರುವಂಥ ಪ್ರಕರಣಗಳು ತುಂಬ ರೇರ್. ಅದರಲ್ಲೂ ಕೂಡ ಇದು ಚಿಕ್ಕ ಮಗು, ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಇತ್ತು. ಹಾಗಾಗಿ ಈಗ ಕೇವಲ 1.5 ವರ್ಷದ ಮಗು, ಆ ಮಗುವಿಗೆ ಏನಾಗ್ಬಿಡುತ್ತೋ ಅನ್ನುವಂಥ ಭಯ, ಆತಂಕ ಅದೆಲ್ಲ ಕೂಡ ಈಗ ದುಗುಡ ದುಮ್ಮಾನ ದೂರ ಆಗಿ ಮಗುವನ್ನು ಸುರಕ್ಷಿತವಾಗಿ ಹೊರಗೆ ತೆಗೆದಿರೋದ್ರಿಂದ ಕುಟುಂಬಸ್ಥರು ಸೇರಿದಂತೆ ಆ ಗ್ರಾಮದ ಜನರು ಕೂಡ ಈಗ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಬ್ಬಂದಿಯ ಶ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸತತವಾಗಿ 20 ಗಂಟೆಗಳ ಕಾಲ ನಡೆದಂಥ ಕಾರ್ಯಾಚರಣೆ ಯಾವುದೇ ಸಂದರ್ಭದಲ್ಲೂ ಕೂಡ ವಿಚಲಿತರಾಗದೆ ಈ ಹಂತದ ಕಾರ್ಯಾಚರಣೆ ಏನಿದೆ, ಮೊದಲು ಆ ಬೋರ್ವೆಲ್ನ ಸುತ್ತಮುತ್ತ ಈ ರೀತಿಯಾಗಿ ನೆಲವನ್ನು ಅಗಿಬೇಕಾಗುತ್ತೆ. ಅದಾದ ಬಳಿಕ ಬೋರ್ವೆಲ್ಗೆ ಕನೆಕ್ಟ್ ಆಗೋ ರೀತಿಯಾಗಿ ದಾರಿಯನ್ನು ಕಂಡ್ಕೋಬೇಕಾಗುತ್ತೆ. ಬೋರ್ವೆಲ್ಗೆ ಕನೆಕ್ಟ್ ಆಗುವಂಥ ದಾರಿ ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ 1 2 ಅಡಚಣೆಗಳು. ಮಣ್ಣು ಸತತವಾಗಿ ಬೀಳ್ತಾ ಇರುತ್ತೆ, ಮಧ್ಯದಲ್ಲಿ ಕಲ್ಲು ಬಂಡೆಗಳು ಸಿಗ್ತಾ ಇರ್ತವೆ, ಆ ಸೈಜ್ಗಲ್ಗಳು ಸಿಗ್ತಾ ಇರ್ತವೆ. ಅದೆಲ್ಲವನ್ನು ಕೂಡ ಬ್ರೇಕ್ ಮಾಡಿಕೊಂಡು ಈ ಒಂದು ರಂಧ್ರ ಕೊರೆಯುವಂಥ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ಅದಾದ ಬಳಿಕ ಬೋರ್ವೆಲ್ಗೆ ಕನೆಕ್ಟ್ ಆಗೋ ರೀತಿಯಾಗಿ ಅಡ್ಡಲಾಗಿ ರಂಧ್ರವನ್ನು ಕೂಡ ಕೊರಿಬೇಕಾಗುತ್ತೆ. ಆ ಸಂದರ್ಭದಲ್ಲೇ ಅದು ಚಾಲೆಂಜಿಂಗ್ ಟಾಸ್ಕ್. ಯಾವ ರೀತಿಯಾಗಿ ಅಂದರೆ ಆ ರಂಧ್ರವನ್ನು ಕೊರೆಯುವಂಥ ಸಂದರ್ಭದಲ್ಲಿ ಪೂರ್ತಿಯಾಗಿ ಆ ಬಂಡೆ ಏನಾದರೂ ಚಿಕ್ಕದಾಗಿರುವಂಥ ಬಂಡೆ ಡೆಮಾಲಿಷ್ ಆಯಿತು ಅಂದರೆ ಆಗಲೂ ಕೂಡ ತೊಂದರೆ ಆಗುತ್ತೆ, ಮಗುಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಬಂಡೆ ಪುಡಿ ಆಗದೇ ಇರೋ ರೀತಿಯಾಗಿ ಮಗುವನ್ನು ಆಚೆ ತರೋದಕ್ಕೆ ಮಾತ್ರ ಬೇಕಾದಂಥ ರಂಧ್ರವನ್ನು ಕೊರಿಬೇಕಾಗುತ್ತೆ. ಅದೇ ರೀತಿಯ ಸಮಸ್ಯೆ ಅಲ್ಲಿ ಎದುರಾಗಿದ್ದಂಥದ್ದು. 7 ರಿಂದ 8 ಇಂಚು ಮಾತ್ರ ರಂಧ್ರವನ್ನು ಕೊರೆದಿದ್ರು. ಆದರೆ ಮಗು ಆ ರಂಧ್ರದಲ್ಲಿ ಬರೋದಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ಆ ಬೋರ್ವೆಲ್ಗೆ ಇಳಿಸಿದಂಥ ಪೈಪ್ ಏನಿದೆ ಆ ಪೈಪನ್ನು ಕತ್ತರಿಸಿ ಅದಾದ ಬಳಿಕ ಆ ರಂಧ್ರವನ್ನು ಕೂಡ ದೊಡ್ಡದಾಗಿ ಮಾಡಿ ಆಮೇಲೆ ಮಗುವನ್ನು ಸುರಕ್ಷಿತವಾಗಿ ಹೊರಗೆ ತೆಗೆದುಕೊಂಡು ಬಂದಿದ್ದಾರೆ. ನಾವು ಅಂದ್ಕೋಬೋದು ಇನ್ನೊಂದು 5 ಇಂಚಿದೆ, ಆರಾಮಾಗಿ ತೆಗಿಬಹುದು. ಇಲ್ಲಿವರೆಗೂ 15 ಇಂಚ್ವರೆಗೂ 20 ಗಂಟೆ ಕಾರ್ಯಾಚರಣೆ ಮಾಡಿದ್ದಾರೆ ಅಂದರೆ 5 ಇಂಚ್ ಅಲ್ವಾ, ಒಂದು 5 ಗಂಟೆ ತೆಗೆದುಕೊಳ್ಬೋದು ಅಂತ. ಆದರೆ ಅಷ್ಟು ಸುಲಭವಾಗಿರಲಿಲ್ಲ ಆ ಕಾರ್ಯಾಚರಣೆ. ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮಗುವಿನ ಜೀವಕ್ಕೆ ಅಪಾಯ ಆಗಿಬಿಡುತ್ತೆ.
ಹಾಗಾಗಿ NDRF ಮತ್ತು SDRF ಸಿಬ್ಬಂದಿ ಆ ಒಂದು ಕಾರ್ಯಾಚರಣೆಗೆ ಬೇಕಾಗಿರುವಂಥ ಪ್ರತಿಯೊಂದು ಸಾಧನಗಳನ್ನು ಕೂಡ ಅಲ್ಲಿ ತೆಗೆದುಕೊಂಡು ಹೋಗಿರ್ತಾರೆ. ಮತ್ತು ಈ ಧೂಳಿನಿಂದಾಗಿ ಕೂಡ ಮಗುವಿಗೆ ಉಸಿರುಗಟ್ಟುವಂಥ ವಾತಾವರಣ ಇರುತ್ತೆ. ಆವಾಗಲೇ ನಾವು ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಧೂಳು ಏಳ್ತಾ ಇತ್ತು ಅಂತ. ಅಂದರೆ ರಂಧ್ರವನ್ನು ಕೊರಿತಾ ಇರ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಧೂಳು ಏಳ್ತಾ ಇರುತ್ತೆ. ಆ ಧೂಳಿಂದ ಕೂಡ ಮಗುವನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಅದಕ್ಕೆ ಅಂತಲೇ ವ್ಯಾಕ್ಯೂಮ್ ಕ್ಲೀನರನ್ನು ಕೂಡ ಅಲ್ಲಿ ಇಟ್ಕೊಂಡಿದ್ರು. ಅಂದರೆ ಎಲ್ಲ ಸಾಧನಗಳು ಆ ಸಂದರ್ಭದಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ಆ ಅಡೆತಡೆಗಳನ್ನು ಸರಿಸಿ ಬದಿಗೊತ್ತಿ ಅವನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮಗುವನ್ನು ತಲುಪುವಂಥ ಕೆಲಸವನ್ನು ರಕ್ಷಣಾ ಸಿಬ್ಬಂದಿ ಮಾಡಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಯನ್ನು ಯಾವ ಮಟ್ಟಕ್ಕೆ ತಯಾರಿ ಅಂತಂದರೆ ಮಗುವನ್ನು ಹೊರ ತೆಗೆದ ಮೇಲೆ ಆಂಬುಲೆನ್ಸಲ್ಲೂ ಕೂಡ ಮಗುವಿನ ಚಿಕಿತ್ಸೆಗೆ ಬೇಕಾಗಿರುವಂಥ ಪ್ರಥಮ ಚಿಕಿತ್ಸೆಗೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗೆ ಬೇಕಾಗಿರುವ 4 ಜನ ಡಾಕ್ಟರ್ಗಳನ್ನ ಕೂಡ ಮೊದಲೇ ವ್ಯವಸ್ಥೆ ಮಾಡಿಕೊಂಡಿದ್ರು. ಆ ನಿಟ್ಟಿನಲ್ಲಿ ನಡೆದಂಥ ಕಾರ್ಯಾಚರಣೆ ಇದು. ನಿಜಕ್ಕೂ ಕೂಡ ಅಪರೂಪದ ಯಶಸ್ವಿ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಲ್ಲಿ ಕಾರ್ಯನಿರ್ವಹಿಸಿ ಮಗುವನ್ನು ಇಷ್ಟು ಸುರಕ್ಷಿತವಾಗಿ ಹೊರತೆಗೆದಂಥ ಪ್ರತಿಯೊಂದು ಸಿಬ್ಬಂದಿಗೂ ಕೂಡ ಸಲ್ಯೂಟ್ ಹೇಳಲೇಬೇಕಾಗುತ್ತೆ. ಮಗುವನ್ನು 1.5 ವರ್ಷದ ಮಗುವನ್ನು ತಂದೆ ತಾಯಿಯ ಮಡಿಲಿಗೆ ಮತ್ತೆ ಒಪ್ಪಿಸಿದ್ದಾರೆ. ಅಂದರೆ ಒಂದು ರೀತಿಯಾಗಿ ಮರುಜನ್ಮವನ್ನು ಪಡ್ಕೊಂಡಿದೆ ಮಗು ಅಂತಲೇ ಹೇಳ್ಬೋದು. ಮೃತ್ಯುವನ್ನು ಜಯಿಸಿ ಸಾತ್ವಿಕ್ ಬಂದಿದ್ದಾನೆ. ಈಗ ಆತನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಏನೂ ಆಗಿರಲಿಕ್ಕಿಲ್ಲ, ಯಾಕೆಂದರೆ ಆತನ ಮುಖವನ್ನು ನೋಡ್ತಾ ಇದ್ದರೆ, ಆತ ಆ್ಯಕ್ಟಿವ್ ಆಗಿರೋದನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಒಂದು ರೀತಿಯಾಗಿ ದೇವರ ಮಗು ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಬದುಕು ಬಂದಿದ್ದಾನೆ. ಅಂದರೆ ಆ ಬೋರ್ವೆಲಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಆತ ಬಿದ್ದಿದ್ದು ಉಲ್ಟ ತಲೆ ಕೆಳಗಾಗಿ ಬಿದ್ದಂಥ ಮಗು ಅದು. ಆ ಮಗುವನ್ನು ಈಗ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಆ್ಯಂಬುಲೆನ್ಸ್ನಲ್ಲಿ ಇಂಡಿ ತಾಲೂಕಿನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಆ ಒಂದು ಆಸ್ಪತ್ರೆಗೆ ರವಾನೆ ಮಾಡಿ ಸದ್ಯಕ್ಕೆ ಬೇಕಾಗಿರುವಂಥ ಚಿಕಿತ್ಸೆ ಏನಾದರೂ ತೊಂದರೆ ಆಗಿದೆಯಾ, ಏಟಾಗಿದೆಯಾ, ಇಲ್ಲಾದರೂ ತಲೆಗೇನಾದರೂ ಏಟಾಗಿದೆಯಾ, ಆಕ್ಸಿಜನ್ ಕೊರತೆ ಆಗಿರುತ್ತಲ್ಲ ಹಾಗಾಗಿ ಏನಾದರೂ, ಮತ್ತು ಈ ಧೂಳಿನ ಕಣಗಳು ಹೋದಂಥ ಸಂದರ್ಭದಲ್ಲೂ ಕೂಡ ಶ್ವಾಸಕೋಶಕ್ಕೆ ಏನಾದರೂ ತೊಂದರೆ ಆಗಿದೆ, ಇದೆಲ್ಲ ಕೂಡ ತಪಾಸಣೆಯನ್ನು ಮಾಡಲಾಗುತ್ತೆ. ಈಗಾಗಲೇ 4 ಜನ ವೈದ್ಯರು ಕೂಡ ಅದೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ರು. ನಿನ್ನೆಯಿಂದ ಕೂಡ ಎಲ್ಲರೂ ಎದುರು ನೋಡ್ತಾ ಇದ್ದಿದ್ದು ಒಂದೇ, ಸಾತ್ವಿಕ್ ಸುರಕ್ಷಿತವಾಗಿ ಹೊರಗೆ ಬರಲಿ, ಆತನನ್ನು ರಕ್ಷಣೆ ಮಾಡಲಿ ರಕ್ಷಣಾ ಸಿಬ್ಬಂದಿ ಅಂತ. ಕೊನೆಗೂ ಕೂಡ ಆ ಒಂದು 20 ಗಂಟೆಗಳ ರಕ್ಷಣಾ ಕಾರ್ಯಾಚರಣೆ ಏನಿದೆ ಸಕ್ಸಸ್ ಆಗಿದೆ. ನಾವು ಈ ಹಿಂದೆ ಹೇಳಿದಾಗೆ 2009ರಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು. ಇದೇ ಇಂಡಿ ತಾಲೂಕಿನ ದೇವರ ನಿಂಬರ್ಗಿ ಅನ್ನುವಂಥ ಗ್ರಾಮದಲ್ಲಿ ಆಗಲೂ ಕೂಡ ಒಂದು ಹೆಣ್ಮಗು ಸಿಕ್ಕಾಕೊಂಡಿತ್ತು ಈ ಕೊಳವೆ ಬಾವಿಯಲ್ಲಿ. ಆದರೆ ಎಷ್ಟೇ ಕಾರ್ಯಾಚರಣೆ ಮಾಡಿದರೂ ಕೂಡ ಮಗುವನ್ನು ಜೀವಂತವಾಗಿ ಹೊರತೆಗೆಯೋದಕ್ಕಾಗಿರಲಿಲ್ಲ. ಅದೇ ರೀತಿಯಾಗಿ 2014ರಲ್ಲೂ ಕೂಡ ಇದೇ ರೀತಿಯ ಘಟನೆ ಆಗಿತ್ತು. ಆಗ ಈ ರೀತಿಯ ಪ್ರಕರಣಗಳು ಸಾಲಾಗಿ ಆಗ್ತಾ ಇದ್ವು, ಬೇರೆ ಬೇರೆ ಹಳ್ಳಿಗಳಲ್ಲಿ ನಡೀತಾ ಇದ್ವು. ಈ ಕೊಳವೆ ಬಾವಿಗಳನ್ನು ಮುಚ್ತಾ ಇರಲಿಲ್ಲ, ಹಾಗಾಗಿ ಮಗು ಆಟವಾಡುವಂಥ ಸಂದರ್ಭದಲ್ಲಿ ಮಕ್ಕಳು ಹೋಗಿ ಬಿದ್ದುಬಿಡ್ತಾ ಇದ್ವು. ಇಂತಹ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ರು ಆ ಮಗು ಬದುಕು ಬರಲಿ ಅಂತ. ಆದರೆ 2014ರಲ್ಲಿ ನಡೆದಂಥ ವಿಜಯಪುರದ ತಾಲೂಕಿನ ದ್ಯಾಬೇರಿ ಗ್ರಾಮದಲ್ಲಿ ನಡೆದಂಥ ಘಟನೆಯಲ್ಲೂ ಕೂಡ ಆ ಮಗು ಬದುಕಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಜನರ ಆತಂಕ ಅದೇ ಇತ್ತು. ಚಿಕ್ಕ ಮಗು, 1.5 ವರ್ಷದ ಮಗು ಬದುಕು ಬರಲಿ ಸಾತ್ವಿಕ್ ಅಂತ ಕೋಟ್ಯಾಂತರ ಜನರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಮಗುವಿಗೋಸ್ಕರ ಅಲ್ಲೇ ಬೀಡು ಬಿಟ್ಟಿದ್ರು. ನೀವು ಜನರನ್ನ ನೋಡಿದ್ರಿ ಯಾವ ರೀತಿಯಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಮಗು ಆದಷ್ಟು ಬೇಗ ಬದುಕು ಬರಲಪ್ಪ, ಹೊರಗೆ ತೆಗಿಲಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಲ್ಲೇ ಜಮಾವಣೆ ಆಗಿಬಿಟ್ಟಿದ್ರು. ಹಾಗಾಗಿ ಕೊನೆಗೂ ಕೂಡ ಸಾತ್ವಿಕ್ ಬದುಕುಳಿದಿದ್ದಾನೆ. ಎಲ್ರಿಗೂ ಕೂಡ ಸಂತಸದ ವಿಚಾರ ಇದು. ಒಂದು ರೀತಿಯಾಗಿ NDRF SDRFನ ಕಾರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ, ಸಿಬ್ಬಂದಿಯ ಕಾರ್ಯಕ್ಕೆ.